ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನಿವತ್ತು ಮಂಡೇ ಈವ್ನಿಂಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ತಾನೇ ಸ್ಕೂಲಿಂದ ಬಂದು ಫ್ರೆಶಪ್ ಆಗಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಯಾವುದೋ ಬೆಕ್ಕು ಮರಿ ಇದೆ, ಚಿಕ್ಕ ಮರಿ. ಅದ್ರ ಪಾಪ ಅದ್ರ ತಾಯಿ ಬಿಟ್ಟೋಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ. ಆ ಬೆಕ್ಕು ಮರಿ ಮಿಯಾವ್ 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 ಅಂತ ಇದೆ. ನಾವು ಹೋಗಿ ನೋಡಿ ಒಂದು ಸ್ವಲ್ಪ ಹಾಲು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಚಿಕ್ಕ ಪುಟ್ಟು ಮಿಯಾವ್ ಹೇಗಿದೆ ಅಂತ ತೋರಿಸ್ತೀನಿ. ಬೇಡ ಬೇಡ, ಹಾಲು ಕುಡೀರಿ ಸುಮ್ಮನೆ. ಅಮ್ಮ ಹಾಲು ಕುಡಿತಿದೆ ನೋಡ್ದಾ? ಮುಟ್ಟಲ್ಲ. ಕೊಡಿ ಕೊಡಿ ಕೊಡಿ, ನನಗೆ ಬಿಟ್ಟಬೇಕು. ಬೇಡಮ್ಮ, ಹಾಲು ಕುಡೀಲಿ, ಸುಮ್ಮನೆ ಇರು. ಮುಟ್ಟಬೇಡ. ಮುಟ್ಟಲ್ಲ. ಬಾಯ್ ಮಾಡು. ಮುಟ್ಟಲ್ಲಮ್ಮ. ತಿಮ್ಮಂಗೆ ಇವತ್ತು ನಮ್ಮ ಮನೆಗೆ ನಮ್ಮ ಮಾವ ಮತ್ತು ನಮ್ಮಪ್ಪ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ಸೊ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಕಾಫಿ ಮಾಡಿಕೊಟ್ಟೆ. ನನ್ನ ಹಸ್ಬೆಂಡ್ಗೆ ಹಾಲಿಲ್ಲ ಅಂದ್ಕೊಂಡು ಹಾಲು ತೊಗೊಂಬನ್ನಿ ಅಂತ ಹೇಳಿದೆ. ನೋಡಿದ್ರೆ ಫ್ರಿಜ್ಜಲ್ಲಿ ಎಷ್ಟು ಹಾಲು ಮೊಸರಿದೆ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟೊಂದು ಹಾಲು ಪ್ಯಾಕೆಟು, ಮೊಸರು ಪ್ಯಾಕೆಟ್ ಇದೆ ನೋಡಿ, ಎಷ್ಟು ತಂದುಬಿಟ್ಟಿದ್ದಾರೆ. 2 ಹಾಲು ಪ್ಯಾಕೆಟು, 1 ಮೊಸರು ಪ್ಯಾಕೆಟ್ ಇತ್ತು. ನನ್ನ ಹಸ್ಬೆಂಡ್ ಬೇರೆ 2 ಹಾಲು ಪ್ಯಾಕೆಟ್, 1 ಮೊಸರು ಪ್ಯಾಕೆಟ್ ಬೇರೆ ತಂದಿದ್ದಾರೆ. ಸೊ ಇಷ್ಟು ಇವಾಗಿದೆ ಖಾಲಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಚಾಕ್ಲೇಟ್ ಇಟ್ಟಿದ್ದೀನಿ. ನನ್ನ ಮಗಳು ಅವಾಗಿದ್ದ ಕೇಳ್ತಾ ಇದ್ದಾರೆ. ಸೊ ಒಂದೇ ಒಂದು ಚಾಕ್ಲೇಟ್ ಇದೆ ನನ್ನ ಮಗಳಿಗೆ ಅಂತ ಇಟ್ಟಿದ್ದೀನಿ. ಅವಳು ನೋಡಿದ್ರು ಚಾಕ್ಲೇಟ್ ಬೇಕು ಅಂತ ಕೇಳ್ತಾನೆ ಇದ್ದಾಳೆ. ಜಾಸ್ತಿ ಚಾಕ್ಲೇಟ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಪಾಪ ಕೊಡ್ದಿರ ಇದ್ದೀನಿ. ಸೊ ಚಾಕ್ಲೇಟು ಬೇಕು ಅಂತ ಕೇಳ್ತಾ ಇದ್ಲು. ನೋಡೋಣ, ಮತ್ತೆ ಜಾಸ್ತಿ ಹಠ ಮಾಡಿದ್ರೆ ಒಂದೇ ಒಂದು ಚಾಕ್ಲೇಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ತುಂಬ ದಿವಸ ಆಯಿತು ಆಸೆಪಟ್ಟು ಕೇಳ್ತಿದ್ದಾಳೆ. ಅವಳು ಕೇಳ್ತಾ ಇರಲಿಲ್ಲ. ಸೊ ಇವಾಗ ಮನೆಗೆ ಬಂದಿದ್ದಾರಲ್ಲ ಅವರು, ಪುಟ್ಟ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ಇಟ್ಕೊಬಿಟ್ಟಿದ್ದಾಳೆ. ಅಮ್ಮ ಚಾಕ್ಲೇಟ್ ಕೊಡ್ತಾರಂತೆ. ಹೌದಾ, ಇದೆಯಾ ಚಾಕ್ಲೇಟು, ಇಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಮ್ಮ, ಅವ್ರು ಸುಮ್ಮನೆ ಹೇಳಿದ್ದು ಅಂತಂದೆ. ಅವಾಗಿಂದ ಚಾಕ್ಲೇಟ್ ಬೇಕು ಅಂತ ಇಟ್ಕೊಂಡಿದ್ದಾಳೆ. ನೋಡೋಣ. ಸೊ ಯಾರು ಬಂದಿದ್ದಾರೆ ಮನೆಗೆ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ಬಂದಿದ್ದಾರಲ್ಲ ಅವರು ನನಗೆ ಮಾವ ಆಗಬೇಕು, ಅಂದರೆ ಅಮ್ಮನ ಕಡೆಯವರು, ರಿಲೇಷನು. ಸೊ ಹಾಗೆ ಅಪ್ಪ ಫ್ರೆಂಡು ಕೂಡ ಬಂದಿದ್ದಾರೆ. ಫಸ್ಟು ಟೈಮು ಬಂದಿರೋದು ಅವರು ಮಾತಾಡ್ಸೋಕ್ಕೆ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವರು ಅಲ್ಲಿ ಆದೋನಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ ವರ್ಕ್ ಮೇಲೇನು. ಹಾಗೆ ನನ್ನ ಹಸ್ಬೆಂಡು ಜೊತೆಗೆ ಹೋಗ್ತಾ ಇದ್ದಾರೆ. ಅಪ್ಪನೂ ಹೋಗಬೇಕಾಗಿತ್ತು. ಅಪ್ಪ ಹೋಗೋದು ಡೌಟು, ಯಾಕಂದರೆ ಅವ್ರಿಗೆ ಕಾಲು ಸರಿಯಾಗಿ ಆಗಲ್ಲ, ಒಂದು ಸ್ವಲ್ಪ ನಡೆಯೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೋಗೋದು ಡೌಟು. ಶುಗರ್ ಇದೆಯಲ್ವ ಅದಕ್ಕೆ. ಅಮ್ಮ ನೋಡಿ ಇವತ್ತು ಪಾಪನ ಆಟಾಡಿಸ್ತಾ ಇದ್ದಾರೆ. ಇವತ್ತು ತುಂಬ ಇಟ್ಕೊಬಿಟ್ಟಿದ್ದಾಳೆ ಕೃತಿಕ್ಷ ಅಜ್ಜಿನ. ಅಜ್ಜಿ ಆಟಾಡಿಸು, ನೀನೇ ಮಲಗಿಸು, ನೀನೇ ಊಟ ಮಾಡಿಸು, ನೀನೇ ಮಾಡು ಎಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೆ ಅಜ್ಜಿ ಹತ್ರನೇ ಹೋಗ್ಬಿಟ್ಟಿದ್ದಾಳೆ ಇವತ್ತು ಕೃತಿಕ್ಷ. ಅವಳಿಗೆ ನೋಡಿ, ಚಿಕ್ಕ ವಯಸ್ಸಲ್ಲಿ ಜೋಳಿಯಲ್ಲಿ ಹಾಕಿದ್ರೆ ಮಲಗ್ತಾನೇ ಇರಲಿಲ್ಲ, ಇದ್ದು ಅಳ್ತಾ ಇದ್ಲು. ಜೋಳಿಯಿಂದ ಎತ್ಕೊಳ್ಳೋವರೆಗೂ ಬಿಡ್ತಾ ಇರಲಿಲ್ಲ. ಇವಾಗ ಜೋಳಿಯಲ್ಲಿ ಮಲಗಕ್ಕೆ ಇಷ್ಟ ಇಲ್ಲ ಅವಳಿಗೆ, ಆಟ ಆಡಬೇಕು. ಅವಳದ್ದು ಒಂದು 2-3 ಬೊಬ್ಬೆಗಳಿಟ್ಕೊಂಡು ಆಟ ಆಡಬೇಕು. ಸೊ ಹೀಗೆ ಜೋಳಿಯಲ್ಲಿ ಆಟ ಆಡ್ತಾಯಿದ್ಲು. ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ ಬಂದು ಇನ್ನೊಬ್ಬರು ಯಾರೋ ಬಂದರು. ಸೊ ಅವ್ರಿಗೂ ಕಾಫಿ ಮಾಡು ಅಂತಂದಿದ್ದಕ್ಕೆ ಇವಾಗ 2ನೇ ಸರಿ ಮತ್ತೆ ಫಸ್ಟಿಂದ ಕಾಫಿ ಮಾಡ್ತಾಯಿದ್ದೀನಿ. ಒಬ್ರಿಗೆ ಅಲ್ವಾ ಅಂತಂದ್ಬಿಟ್ಟು ಬೇಗ ಕಾಫಿ ಮಾಡ್ತಾಯಿದ್ದೀನಿ. ಹಾಗೆ ನನಗೂ ಕೂಡ ಹಾಲು ಕಾಯಿಸ್ಕೊತಾ ಇದ್ದೀನಿ. ನಾನು ಫಸ್ಟು ಸಕ್ಕರೆ ಇಲ್ಲದೆ ಹಾಲು ಹಾಕ್ಕೊಬಿಟ್ಟೆ.
ಆಮೇಲೆ ನಾನು ಕಾಫಿ ಮಾಡ್ಕೊಡ್ತಾಯಿದ್ದೀನಿ. ಸೊ ನಾನು ಕಾಫಿ ಮಾಡೋದು ಈ ಥರನೇ, ಫಸ್ಟು ಹಾಲು ಸಕ್ಕರೆ ಹಾಕ್ಬಿಟ್ಟು ಕಾಯಿಸ್ಬಿಡ್ತೀನಿ. ಆಮೇಲೆ ಒಂದು ಕಪ್ಪಲ್ಲಿ ಎಷ್ಟು ಬೇಕೋ ಅಷ್ಟು ಒಬ್ರಿಗಾಗೋಷ್ಟು ನಾನು ಯಾವುದಿದು ಕಾಫಿ ಪೌಡ್ರ್ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಅರ್ದ್ಬಿಟ್ಟು ಅಂದರೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಪಾತ್ರೆಯಲ್ಲಿ ಒಂಚೂರು ಕಾಫಿನ ಕಾಯಿಸ್ತೀನಿ. ಸೊ ನಾನು ಈ ಥರ ಮಾಡ್ತೀನಿ. ಅಂದರೆ ಅಪ್ಪ ಹೀಗೆ ಮಾಡೋದು, ನಾನು ಹೀಗೆ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ಸೊ ಅವರೊಬ್ಬರಿಗೆ ಕಾಫಿ ಮಾಡಿಕೊಟ್ಟು ನಾನು ಬರೀ ಹಾಲು, ಸಕ್ಕರೆ ಇಲ್ಲ ಏನೂ ಇಲ್ಲ, ಬರೀ ಹಾಲು ಕುಡಿತಾಯಿದ್ದೀನಿ. ಇನ್ನು ನನ್ನ ಹಸ್ಬೆಂಡು ಕಾಫಿ ಟೀ ಅವ್ರು ಕುಡಿಯೋದೇ ಇಲ್ಲ. ಆದರೂ ಅವ್ರಿಗೆ ಗ್ಯಾಸ್ಟ್ರಿಕ್ಕು ಅದು ಇದು ಪ್ರಾಬ್ಲಮ್ಮು. ಕರೆಕ್ಟ್ ಟೈಮಿಗೆ ತಿನ್ನೋದೇ ಇಲ್ಲ. ಒಂದು ಸರಿ ಏನಾದರೂ ಲೇಟ್ ಆಗಿಬಿಡ್ತು, 11 ಗಂಟೆ 11:30 ಆಯಿತು ಊಟ ಮಾಡೋದು ಅಂತಂದರೆ ಅವ್ರು ಅಸಲು ಊಟನೇ ಮಾಡೋಕ್ಕೆ ಹೋಗಲ್ಲ. ಮಧ್ಯಾಹ್ನ ತಿಂದಿದ್ದು ಲೇಟ್ ಅಂತ ರಾತ್ರಿ ಒಂದೇ ಸರಿ ತಿಂತಾರೆ. ಇದರಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಆಮೇಲೆ ಏನೋ ಒಂಥರ ಈ ಕ್ಲೈಮೇಟಿಗೆ ನನಗೆ ಫುಲ್ಲು ಡಲ್ಲು. ನನಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಹೆಲ್ತಿಯಾಗೇ ಇರಲ್ಲ. ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ ಒಂದೊಂದು ಸರಿ ಅಂತೂ. ಈ ನೆಗಡಿ ಎಷ್ಟು ಅಯ್ಯೋ, ನನಗಂತೂ ಯಾವಾಗಲೂ ಮೂಗು ಕಟ್ತಾ ಇರುತ್ತೆ, ಯಾವಾಗಲೂ ಮೂಗು ಬ್ಲಾಕ್ ಆಗ್ತಾ ಇರುತ್ತೆ, ಉಸಿರಾಡೋಕ್ಕೆ ಆಗಲ್ಲ. ಅಯ್ಯೋ ಏನೋ ಇವಾಗಂತೂ ರಾಸೋವಿನ್ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಮಗುಗೆ ಎಫರ್ಟ್ ಅನ್ನೋದಕ್ಕೆ ಯೂಸ್ ಮಾಡ್ತಾಯಿಲ್ಲ. ಸೊ ಅಮೃತಾಜ್ನ ಅಷ್ಟೇ ಯೂಸ್ ಮಾಡ್ತಿರೋದು. ಕಾಫಿ ಮಾಡಿಕೊಟ್ಟೆ. ಸೊ ಇವರು ಬಂದು ನಮ್ಮೂರವರೇ, ನಮ್ಮನ್ನ ಮಾತಾಡ್ಸೋಕ್ಕೆ ಬಂದರು. ಅವ್ರಿಗೂ ಕಾಫಿ ಕೊಟ್ಟು ಸೊ ನಾನು ಸ್ವಲ್ಪ ಓದೋಣ ಅಂತ ಬುಕ್ ತೆಗೆದು ಕೂತ್ಕೊಂಡೆ. ಬಟ್ ಏನು ಅಂತಂದರೆ ಕಾನ್ಸಂಟ್ರೇಷನ್ ಇರಲಿಲ್ಲ. ಯಾಕಂದರೆ ನನ್ನ ಮಗಳು ಪದೇ ಬಂದು ಮಾತಾಡ್ತಾಯಿದ್ಲು, ಆಚೆ ಹೋಗೋಣ ಅಂತಿದ್ಲು. ಹಾಗೆ ಹೊರಗಡೆ ಸೊ ಅವರೆಲ್ಲ ಬಂದಿದ್ರಲ್ಲ, ಅವರು ಮಾತಾಡ್ತಾಯಿದ್ರು, ಅದಕ್ಕೆ ಆಗಲಿಲ್ಲ. ಹಾಗೆ ಈಗ ನೋಡಿ ನನ್ನ ಹರ್ಷು ಮತ್ತು ನಮ್ಮ ಮಾವ ಮಾತಾಡ್ತಾಯಿದ್ದಾರೆ. ಪಾಪು ಅನ್ನ ಮಜ್ಜಿಗೆ ತಿಂತೀನಿ ಅಂತ, ಅದಕ್ಕೆ ಇವತ್ತು ಅನ್ನ ಮಜ್ಜಿಗೆ ಕಲಿಸ್ಬಿಟ್ಟು ಅವಳು ಕೊಡ್ತಾಯಿದ್ದೀನಿ. ನಾನು ತಿನ್ಸೋದು ಬೇಡ, ಅಜ್ಜಿ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಅಜ್ಜಿನ ಹಿಡ್ಕೊಂಬಿಟ್ಟಿದ್ಲು. ಅದಕ್ಕೆ ಅಜ್ಜಿನೇ ತಿನ್ನಿಸ್ತಾ ಇದ್ದಾರೆ. ಅದು ಕೂಡ ಅವಳನ್ನ ಎತ್ಕೊಂಡೇ ತಿನ್ನಿಸ್ಬೇಕಂತೆ. ಸೊ ನಾನಿಲ್ಲಿ ಕೈಯಲ್ಲಿ ತಟ್ಟೆ ಇಟ್ಕೊಂಡಿದ್ರೆ ನಮ್ಮಮ್ಮ ತಿನ್ನಿಸ್ತಾ ಇದ್ದಾರೆ. ಆಮೇಲೆ ಜೋಳಿಯಲ್ಲಿ ಕುತ್ಕೊತೀನಿ ಅಂದ್ಲು, ಇವಾಗ ಅಲ್ಲಿ ತಿನ್ನಿಸ್ತಾ ಇದ್ದಾರೆ. ಒಂದು ಕಡೆ ಇರ್ತಾ ಇಲ್ಲ, ಓಡಾಡಿಸ್ಕೊಂಡು ತಿನ್ನಿಸ್ಕೊತಾ ಇದ್ದಾಳೆ. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಟ್ರಿಪ್ಪಿಗೆ? ನಾನು ಬಿಟ್ಬಿಟ್ಟು ಟ್ರಿಪ್ ಎಲ್ಲ ಇದು. ಅಯ್ಯೋ ಅದೇನೋ ಅದು ಸಪ್ರೇಟ್ ಬಿಡು. ಕೆಲಸದ ಮೇಲೆ, ವರ್ಕ್ ಮೇಲೆ ಹೋಗ್ತಾ ಇರೋದು. ಯಾವಾಗ ಬರೋದು ವಾಪಸ್ಸ? ಮುಂದಿನ ವಾರ, ನಾಳೆ. ಮುಂದಿನ ವಾರ ಅಂತ ನೀವು ಮಾತ್ರ ಇದಕ್ಕೆ ಹೋಗ್ತೀರಾ? ರಾಯರ ಮಠಕ್ಕೆ. ನಾನು ಕರ್ಕೊಂಡು ಹೋಗಿ ಅಂದರೆ ಕರ್ಕೊಂಡೋಗಿಲ್ಲ, ಅವ್ರು ಮಾತ್ರ ಹೋಗ್ತಾ ಇದ್ದಾರೆ ಇವಾಗ. ಎಷ್ಟು ತಿಂಗಳಿಂದ ನಾನು ಕೇಳ್ತಾ ಇದ್ದೀನಿ ರಾಯರ ಮಠಕ್ಕೆ ಕರ್ಕೊಂಡು. ನಾನು ಕೂಡ ಹೋಗಲ್ಲ ಈ ಸಲ, ನಾನು ಕರ್ಕೊಂಡು ಹೋಗ್ತೀನಿ. ಬೇಡ, ನೀವು ಅಲ್ಲಿವರೆಗೂ ಹೋದ್ಮೇಲೆ ಬಂದು ದರ್ಶನ ಪಡ್ಕೊಂಡು ಬರಬೇಕು. ಆಮೇಲೆ ಅನ್ನೂ ಇನ್ನೊಂದು ಸರಿ ಕರ್ಕೊಂಡು ಹೋಗ್ಬೇಕು. ಓಕೆನಾ? ದರ್ಶನ ಮಾಡ್ಕೊಂಡು ಬರಬೇಕು. ನಾಳೆ ಪೂಜೆಗೆ ಹೂವು ತಂದಿಲ್ಲ, ಏನು ಮಾಡೋದು? ಟೈಮ್ ಹೆಚ್ಚಿ ಟೈಮ್ ಆಯ್ತು. ಹಾಗೆ ಹೂವು ಇಲ್ಲದೆ ದೀಪ ಹಚ್ಬೇಕಷ್ಟೇ ನಾಳೆ. ಇಲ್ಲ ಇವಾಗ ನೋಡ್ತೀನಿ, ತರ್ತೀನಿ. ಇದ್ರೆ ತಗೊಂಡ್ಬರ್ತೀನಿ. ಮಧ್ಯಾಹ್ನ ಇರಲಿಲ್ಲ, ಇಲ್ಲಾಂದ್ರೆ ನಾನು ಅಷ್ಟೆಲ್ಲ ಕ್ಲೀನ್ ಮಾಡ್ತಾನೆ. ನಾನು ಪೂಜೆ ಮಾಡ್ತಾ ಇರ್ಲಿಲ್ವಾ? ಚೆಂಡು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಹೊತ್ತು ಮಾಡಿಲ್ಲ. ಅಷ್ಟೆಲ್ಲ ಮಾಡ್ಬಿಟ್ಟು ಪೂಜೆ ಮಾಡ್ತೀರಾ ಇರ್ತಾರ? 12 ಗಂಟೆ ಆಯ್ತು. ಒಂದು ದೀಪ ಹಚ್ಬಿಟ್ಟು 12 ಗಂಟೆಗೆ ಹಚ್ಚಲ್ಲ, ಬೇಗ ಮಾಡಿದ್ರೆ ವೇಟಿಂಗ್ ಮಾಡ್ತಾ ಇದ್ರಿ. ಸರಿ, ಬಾಯ್. ಫೋಟೋ ತಗೊಳ್ಳಿ, ಎಲ್ಲೋದ್ರೂ ಒಂದು ಫೋಟೋ ತಗೊಳ್ಳಲ್ಲ. ಫೋಟೋ ತಗೊಂಡು ಬನ್ನಿ. ಮತ್ತೆ ಬರ್ತೀವಿ. ಕೃತಿಕ್ಷ ಹಾಕ್ಕೊಂಡಿದ್ದಾಳಲ್ಲ ಈ ಡ್ರೆಸ್ಸು, ಇದಂದರೆ ಯಾಕೊಳ್ಳೋಕೆ ತುಂಬಾ ಇಷ್ಟ. ಯಾವಾಗಲೂ ಇದೇ ಬೇಕು ಅಂತ ಹಾಕ್ಕೊತಾಳೆ. ಇದು ನೆನ್ನೆ ಎಲ್ಲ ಹಾಕ್ಕೊಂಡಿದ್ಲು, ಆದರೂ ಕೂಡ ಮತ್ತೆ ಬೇಕು ಅಂತ ಹಾಕ್ಕೊಂಡಿದ್ದಾಳೆ. ಫಸ್ಟ್ ಇದನ್ನು ಅವಳು ತೆಗೆದಿದ ತಕ್ಷಣ ಅದನ್ನು ಒಗ್ಯಕ್ಕೆ ಹಾಕ್ಬಿಡ್ಬೇಕು. ಹರ್ಷು ಈಗ ವಾಪಸ್ ಬಂದರು. ಯಾಕೆ ಅಂತಂದರೆ ಬಟ್ಟೆಗಳು ತೊಗೊಳ್ಳೋದಿತ್ತು. ಸೊ ಒನ್ ಡೇ ಹಾಗೆ ಆಗುತ್ತೆ ಜರ್ನಿ. ಅದಕ್ಕೆ ಹಾಗೆ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಚೆನ್ನಾಗಿರೋ ಬಟ್ಟೆ ತೊಗೊಳ್ಳಿ ಮತ್ತು ಚೆನ್ನಾಗಿರೋದು ಪಂಚೆ ತೊಗೊಳ್ಳಿ ಅಂತ ಹೇಳಿದೆ. ಹಾಗೆ ಫ್ರೆಂಡ್ಸ್, ಇವತ್ತು ಸಾಂಬಾರು ಮಾಡಲಿಲ್ಲ ಮನೇಲಿ. ಯಾಕಂದರೆ ನಮ್ಮ ಅತ್ತೆ ಮನೆಯಿಂದ ಸಾಂಬಾರು ಬಂದಿದ್ದೆ, ಸೀತತ್ತೆ ಮಾಡಿಕೊಂಡು ತೊಗೊಂಡ್ಬಂದಿದ್ದಾರೆ ಸಾಂಬಾರು. ಸೊ ನಾನು ಇವಾಗ ಮನೇಲಿ ಬರೀ ಮುದ್ದೆ ಮತ್ತು ಅಡ್ಡಕ್ಕೆ ಒಂದು ಇಟ್ಬಿಟ್ಟಿದ್ದೆ ಅಷ್ಟೇ. ಸೊ ಈಗ ಸಾಂಬಾರು ಕೂಡ ಬಿಸಿ ಇದೆ. ಹಾಗೆ ಬೋಂಡನೂ ಮಾಡಿದರು, ಬೋಂಡನೂ ತಂದಿದ್ದಾರೆ. ಇವಾಗ ಮುದ್ದೆ ಸಾಂಬಾರು
ಊಟ, ರಾತ್ರಿ ಊಟ. ಇವಾಗ ರಾತ್ರಿ ಹೊತ್ತು ನಾನು ರೈಸ್ ತಿಂತಾ ಇಲ್ಲ, ರಾತ್ರಿ ಅಲ್ಲ ಬೆಳಗ್ಗೆನೂ ರೈಸ್ ತಿಂತಾ ಇಲ್ಲ. ಶುಗರ್ ಜಾಸ್ತಿ ಇರೋದಕ್ಕೆ ರೈಸೇ ಬಿಟ್ಬಿಟ್ಟಿದ್ದೀನಿ, ರೈಸೇ ತಿನ್ನಲ್ಲ ಇಲ್ಲ. ಸದ್ಯಕ್ಕೆ ಅನ್ನದ ಋಣ ಸ್ವಲ್ಪ ನಾನೇ ಇದ್ದೀನಿ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಶುಗರ್ ಇರೋರ್ಗೆ ಅನ್ನದ ಋಣ ಅಲ್ಲಿಗೆ ಮುಗ್ದೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಅನ್ನನೇ ತಿನ್ನಬಾರ್ದು ಅಂತಾರೆ ಡಾಕ್ಟರ್, ರೈಸೇ ತಿನ್ನಬೇಡಿ ಅಂತಾರೆ. ರೈಸ್ ತಿಂದರೆ ಹೆಂಗೆ ತಿಂಗ್ಳುಗಟ್ಲ ತಿಂಗಳು ಪೂರ್ತಿ ಹೆಂಗೆ ಫ್ರೆಂಡ್ಸ್? ರೈಸ್ ತಿಂದಿರಾ, ಏನು ತಿಂದಿರಾ? ಬರೀ ದೋಸೆ, ಚಪಾತಿ, ಮುದ್ದೆ ಇವೇ ತಿಂದ್ಕೊಂಡು ಹೆಂಗಿರೋದು? ರೈಸ್ ತಿನ್ನೋ ಥರ ಆದರೆ ಟೊಮೊಟೊ ಬಾತು, ಪಲಾವು, ಬಿಸಿಬೇಳೆ ಬಾತು ಈ ಥರ ಎಲ್ಲ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೋದು ರೈಸೇ ತಿನ್ನಬಾರ್ದು ಅಂದರೆ ಇದು ಏನು ತಿನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇನ್ನು 3 months ಅಲ್ವಾ, ಆಗ್ಬಿಡ್ಲಿ, ನಾನು ಡೆಲಿವರಿ ಆಗಿಬಿಡ್ಲಿ, ಅಲ್ಲಿವರೆಗೂ ಫುಲ್ಲು ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ರೈಸೇ ತಿಂತಾಯಿಲ್ಲ. ಸೊ ದಿನ ಮುದ್ದೆ, ಬೆಳಗ್ಗೆ ಚಪಾತಿ, ರಾತ್ರಿ ಮುದ್ದೆ, ತಪ್ಪಿದ್ರೆ ದೋಸೆ, ಇಡ್ಲಿ ಆ ಥರ ಮಾಡ್ಕೊಂಡು ತಿಂತಾ ಇರೋದು. ಸೊ ಮುದ್ದೆ ಮಾಡಿದ್ದೀನಿ, ಮುದ್ದೆ ಹೇಗೆ ಬಂದಿದೆ ಅಂತ ತೋರಿಸಿರ್ಬೇಕು. ಸೊ ಈಗ ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡೆ. ಸೊ 1-2 ಸರಿ ಮಾಡಿರೋದಕ್ಕೆ ರಾಗಿ ಮುದ್ದೆ ಚೆನ್ನಾಗಿ ಮಾಡೋಕ್ಕೆ ಬಂದುಬಿಡ್ತು. ಸೊ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಮುದ್ದೆ ಮತ್ತು ತರಕಾರಿ ಸಾಂಬಾರು, 2 ಬೋಂಡ ಮತ್ತು 1-2-3 ಸೌತೆಕಾಯಿ ಪೀಸಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಹೆಲ್ತಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಸೊ ಈ ರೀತಿ ಫುಡ್ ತಿಂತಾಯಿದ್ದೀನಿ. ರೈಸ್ ಅಸಲು ಮುಟ್ತಾಯಿಲ್ಲ. ಮುದ್ದೆ ಮತ್ತು ಸಾಂಬಾರು 2 ಚೆನ್ನಾಗಿತ್ತು, ಕಾಂಬಿನೇಷನ್ ಚೆನ್ನಾಗಿತ್ತು. ಹಾಗೆ ಮನೇಲಿ ಎಲ್ಲ ಊಟ ಮಾಡಿಕೊಂಡು ಈಗ ಸೊ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಸ್ಟೇ ಮಾಡೋಕ್ಕೆ ಅಷ್ಟು ಜಾಗ ಇಲ್ಲ ಅಲ್ವಾ, ಸೊ ಅದಕ್ಕೆ ಅಲ್ಲಿ ಮನೆ ದೊಡ್ಡದಾಗಿದೆ ಅಂತ ಅಲ್ಲಿ ಸ್ಟೇ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ನಾಳೆ ಮಾರ್ನಿಂಗು ಅವರು ರಾಯರ ಮಠಕ್ಕೆ ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ. ಸೊ ಇದಾದಮೇಲೆ ಪಾಪುನು ಕರ್ಕೊಂಬಂದೆ. ಅವಳು ಹಾಲು ಕುಡಿದ್ಬಿಟ್ಟು ಅವಳು ಮಲ್ಕೊಂಡ್ಳು. ಅವಳು ಮಲಗಿಸ್ಬಿಟ್ಟು ನಾನು ಟ್ಯಾಬ್ಲೆಟ್ ಹಾಕ್ಕೋಬೇಕಿತ್ತು. ಟ್ಯಾಬ್ಲೆಟ್ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಓದ್ಕೊತಾ ಇದ್ದೀನಿ. ಸೊ ಏನೋ ಬುಕ್ ತೆಗೆದು ಹಂಗೆ ಓದ್ಕೊಂಡು ಹಂಗೆ ನೋಡೋಷ್ಟೊತ್ತಲ್ಲಿ ಮೊಬೈಲು 12 ಗಂಟೆ ಆಗೋಯಿತು. ಸೊ ನನಗೆ ಗೊತ್ತಾಗ್ದಿರ 12 ಗಂಟೆವರೆಗೂ ಓದ್ಕೊಂಬಿಟ್ಟೆ. ಸೊ ಇರುತ್ತೆ, ತುಂಬಾ ಇರುತ್ತೆ, ಓದ್ತಾ ಕೂತ್ಕೊಂಡ್ರೆ ಗೊತ್ತೇ ಆಗೋಲ್ಲ ಟೈಮು. ನಾನು ನಾಳೆ ಲೆಸನ್ ಪ್ಲ್ಯಾನು ಪ್ಲಸ್ B.Edದು ಕೂಡ ಓದ್ಕೊಳ್ತಾ ಕೂತ್ಕೊಂಡೆ. ಸೊ ಅದಕ್ಕೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಒಂದೊಂದು ಸರಿ ಅನಿಸುತ್ತೆ ಏನಪ್ಪ ಇಷ್ಟೊಂದು ಓದೋದು ಮಾಡೋದು ಇದೆಯಲ್ಲ ಅಂತ. ಸೊ ಅದೆಲ್ಲ ಮಾಡಿದ್ರೇ ನಾವು ಮುಂದಕ್ಕೆ ನಾವು ಅಂದ್ಕೊಂಡಿದ್ದೆಲ್ಲ ಅಚೀವ್ಮೆಂಟ್ ಮಾಡೋಕ್ಕಾಗೋದು. ಸೊ ಯಾವುದು ಕಷ್ಟ ಅಂದ್ಕೊಳ್ಬಾರ್ದು, ಕಷ್ಟಪಟ್ಟರೆ ಜೀವನದಲ್ಲಿ ಮುಂದಕ್ಕೆ ಒಂದೊಳ್ಳೆ ಸಕ್ಸಸ್ ಅನ್ನೋದು ಸಿಗೋದು. ಇವತ್ತು ಕಷ್ಟಪಟ್ಟರೆ ನಾಳೆ ಸುಖವಾಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, B.Ed ಮಾಡೋಣ, ಟೀಚರ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಆಸೆ ಇದೆ. ಸೊ ಒಂದು ಗೌರ್ಮೆಂಟ್ ಜಾಬ್ ಅಂತ ಸಿಕ್ತು ಅಂತಂದರೆ ನನ್ನಷ್ಟು ಪುಣ್ಯವಂತರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ತುಂಬಾ ಜಾಬ್ ಆಪರ್ಚುನಿಟಿ ಇರುತ್ತೆ, ಅಲ್ಲಿ ಮಾಡ್ಕೊಬೋದು. ಸೊ ನಾನಂತೂ ತೊಗೊಳ್ಳೋಣ, ಒಳ್ಳೆ ಮೆರಿಟ್ ತೊಗೊಳ್ಳೋಣ, ಮಾರ್ಕ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಟೈಮಲ್ಲೂ ಕೂಡ ಕಷ್ಟಪಟ್ಟು ಓದ್ಕೊತಾನೇ ಇದ್ದೀನಿ. ಹೇಳ್ತಾರೆ ಕೆಲವರು, ಪರವಾಗಿಲ್ಲಮ್ಮ ಇಷ್ಟು ಮಾತ್ರ ಒಳ್ಳೆ ಮಾರ್ಕ್ಸ್ ತೆಗೆದಿದೆಯಾ ಈ ಟೈಮಲ್ಲೂ ಕೂಡ ಅಂತ. ಆದರೆ ಅವ್ರಿಗೂ ಅರ್ಥ ಆಗುತ್ತೆ ನಮ್ಮ ಕಷ್ಟ ಏನು ಅಂತ ಅಂದ್ಬಿಟ್ಟು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಮೂಡ್ ಸ್ವಿಂಗ್ಸು, ಆ ಇದರಲ್ಲಿ ಓದಬೇಕು ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಒಂಚೂರು ಇಂಟ್ರೆಸ್ಟ್ ಹೋಯ್ತು ಅಂದರೆ ಮತ್ತೆ ಓದಬೇಕು ಅಂತ ಅನಿಸೋದೇ ಇಲ್ಲ ಆ ದಿನ ಪೂರ್ತಿ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಪಾಪು ಇವಾಗ ಅರ್ಥ ಮಾಡ್ಕೊತಾ ಇದ್ದಾಳೆ. ಅಮ್ಮ ಓದ್ಕೊತಾ ಇದ್ದರೆ ಡಿಸ್ಟರ್ಬ್ ಮಾಡೋಕ್ಕೆ ಬರೋಲ್ಲ. ಸೊ ಅವಳು ಅರ್ಥ ಮಾಡ್ಕೊಂಡು ನನಗೆ ಓದೋಕ್ಕೆ ಬಿಡ್ತಾ ಇರೋದಕ್ಕೆ ನನಗೆ ಆಗ್ತಾ ಇರೋದು. ಇಲ್ಲ ಅಂತಂದರೆ ನನಗೂ ಓದ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು. ಸೊ ನನ್ನ ಮಗಳು ತುಂಬಾ ಹೆಲ್ಪ್ ಮಾಡಿದ್ಲು ಅಂತ ಹೇಳ್ಬೋದು. ಎಕ್ಸಾಮ್ ಟೈಮಲ್ಲಿ ಅಮ್ಮ ಓದ್ಕೊತಾ ಇದೆಯಾ, ಬರ್ಕೋಬೇಕಾ, ಬರ್ಕೊ ಓದ್ಕೊ ಅಂತ ಹೇಳ್ತಾಯಿದ್ಲು. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳೋ ಮಕ್ಕಳು ಸಿಕ್ಬಿಟ್ರೆ ನಿಜ ಚೆನ್ನಾಗಿರುತ್ತಲ್ವ ಜೀವನ. ಸೊ ಇನ್ನೇನು ಬೇಕಲ್ವ ತಂದೆ ತಾಯಿಗೆ. ನನ್ನ ಮಗಳಂತೂ ಏನೇ ಪ್ರೀತಿಯಿಂದ ಏನೇ ಹೇಳಿದ್ಲು ಎಲ್ಲ ಅರ್ಥ ಮಾಡ್ಕೊತಾಳೆ, ಎಲ್ಲ ತಿಳ್ಕೊತಾಳೆ, ಹೇಳ್ದಂಗೆ ಕೇಳ್ತಾಳೆ. ಒಂದೊಂದು ಸರಿ ಹಠ ಮಾಡ್ತಾಳೆ ಅಷ್ಟೇ. ಸೊ ಅವಾಗ ನಾವೇ ಸೋತೋಗಬೇಕು. ಏನೋ ಹಠ ಮಾಡ್ತಾಯಿದ್ದಾಳೆ, ಮಾಡಲಿ ಬಿಡು ಅಂತ ನಾವೇ ಸೋಲ್ಬೇಕಷ್ಟೇ.
ಸೊ ನನಗಂತೂ ಓದ್ತಾ ಓದ್ತಾ 12:30 ಆಗೋಯ್ತು, ಇನ್ನು ನಿದ್ದೆ ಬಂತು. ಇನ್ನು ಬೆಳಿಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲ ಎತ್ತಿಕ್ಬಿಟ್ಟು ಮಲ್ಕೊಬಿಟ್ಟೆ. ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಲಾಗ್ ಇಷ್ಟ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.